ಸ್ಕ್ರೀನ್ ಪ್ರೆಸೆನ್ಸ್ ನಿಂದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರು. ನನಗೆ ಅವತ್ತೆಲ್ಲ ನಿದ್ರೆನೇ ಬಂದಿಲ್ಲ. ಆ್ಯಕ್ಚುಲಿ ಇದುವರೆಗೂ ಸುದೀಪ್ ಸರ್ ನಾನು ಯಾವ ಸಿನಿಮಾಗೂ ನಾನು ಹೋಗಿ ಪರ್ಸ್ನಲಾಗಿ ತೋರಿಸಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ಸುದೀಪ್ ಸರ್ ಹೇಳಿದ್ದು ಇಷ್ಟು ವರ್ಷದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಮಾಡ್ತಿದ್ಯಾ. ಆಮೇಲೆ ಸುಮಾರು ಜನ ಅಲ್ಲಿ ತಮಿಳ್ ಟೀಮ್ ಅವ್ರು ಇದ್ರಲ್ಲ, ಚೆನ್ನೈ ರೈನೋಸ್, ಅವ್ರಿಗೆ ನಮ್ಮ ಹುಡುಗ ಮಾಡೋನ್ನ ಹೆಂಗೆ ಕಾಣಿಸ್ತಾನೆ ನೋಡು ಅಂದ್ಬಿಟ್ಟು ತೋರಿಸೋರ್ಗಲ್ಲ ಅಂತೆಲ್ಲ ಹೇಳಿದ್ರೆ ಅಂಥ ಸ್ಟಾರಿಂದ ಮಾತು ಬಂದಾಗ ನಮಗೊಂದು ಖುಷಿ ಕೊಡುತ್ತಲ್ಲ ಸರ್. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಂಥರ ರಾಮನ್ ಮುಖವಾಡ ಹಾಕ್ಕೊಂಡಿರೋ ರಾವಣನ ಥರ ಒಳ್ಳೆ ಡಾಕ್ಟ್ರನ್ನ ಸರ್ಜನ್ನ ಕನ್ಸಲ್ಟ್ ಮಾಡಿ ಇಮಿಡಿಯೇಟಾಗಿ 5 ಸ್ಟಿಚ್ ಹಾಕೋರು ಇಲ್ಲಿ. ಇವಾಗ ಜನ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಮ ಕ್ಯಾರೆಕ್ಟರ್ ಇನ್ನೇನು ಬೇಕು ಸರ್ ಒಬ್ಬ ಆರ್ಟಿಸ್ಟ್ಗೆ. ಮೇಲಾಗಿ ಪ್ರೊಡ್ಯೂಸರ್ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೊಟ್ಟರು ನಮ್ಮ ಚಾನಲ್ಗೆ. ಅದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಪ್ರತಾಪ್ ಬೇರೆ ಭಯಂಕರ ಆಗಿರುತ್ತೆ ಅಂದರೆ ಆಲ್ರೆಡಿ ಅದು ಆ ಟಾಕ್ ಬರ್ತಿದೆ. ಖುಷಿ ಕೊಡುತ್ತಲ್ಲ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ತುಂಬ ಒಳ್ಳೆ ಮನುಷ್ಯ ನಮ್ಮ KT ಮಂಜುನಾಥ್ ಸರ್ ಅವರು. ಆಮೇಲೆ ಅವ್ರ ತಮ್ಮನೂ ಅಷ್ಟೇ, ರಾಜೇಶ್ ಅವರು. ಅಂದರೆ ಇಂಥ ಪ್ರೊಡ್ಯೂಸರ್ ಬೇಕು ಸರ್. ಒಂದು ಪ್ಯಾಷನ್ ಇದೆ ಸಿನಿಮಾ ಮೇಲೆ, ಒಂದು ನಮ್ಮ ಪ್ರಾಡಕ್ಟ್ನ ಜನಕ್ಕೆ ಹೆಂಗೆಲ್ಲ ರೀಚ್ ಮಾಡಿಸ್ಬೋದು. ಆಮೇಲೆ ಆರ್ಟಿಸ್ಟ್ಗಳನ್ನೂ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ನಮಗೇನು ಕೊರತೆ ಮಾಡಿಲ್ಲ. ಈಗ ನೋಡಿ, ನಮಗೆ ಒಂದು ಸೀನ್ ಆಗ್ತಿರ್ಬೇಕಂದ್ರೆ ಅಭಿಯವ್ರಿಗೆ ಇಲ್ಲಿ ಕಟ್ಟಾಗ್ಬಿಡತ್ತೆ. ನಿಜ, ಅವತ್ತಿನ ಮೇಕಿಂಗ್ ಹೌದು. ಸೊ ಅಲ್ಲಿ ಏಟ್ ಬೀಳತ್ತೆ, ಬಿದ್ದಿದ ತಕ್ಷಣ ಇಮಿಡಿಯೇಟಾಗಿ ಬೆಸ್ಟ್ ಸರ್ಜನ್ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಫೇಸ್ ಮೇಲೆ ಸ್ಕಾರ್ ಬಿತ್ತಂದ್ರೆ ಒಬ್ಬ ಆರ್ಟಿಸ್ಟ್ ಫೇಸ್ ಅಲ್ವಾ, ಇಮಿಡಿಯೇಟಾಗಿ ಅವರು ಕೆರಿಯರ್ಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ಒಳ್ಳೆ ಡಾಕ್ಟ್ರನ್ನ ಸರ್ಜನ್ನ ಕನ್ಸಲ್ಟ್ ಮಾಡಿ ಇಮಿಡಿಯೇಟಾಗಿ 5 ಸ್ಟಿಚ್ ಹಾಕೋರು ಇಲ್ಲಿ. ಬಟ್ ಅದೇನು ಕಾಣಿಸೋದಿಲ್ಲ. ಹೌದು, ಆ ಥರ ಮಾಡಿಸೋರೆ ನೋಡಿ. ಅವರು ಮಾಡಿಸಿದ್ರು. ಆಮೇಲೆ ಅಭಿಯವರು ಇಮಿಡಿಯೇಟಾಗಿ ಶೂಟಿಂಗ್ ಬಂದರು. ಆಮೇಲೆ ನಂದು ಅಭಿದು ಫೈಟ್ ನಡೀತಿರುವ ನನಗೆ ಇಲ್ಲೊಂದು ಆಗಿತ್ತು. ಸೊ ಆಗಲೂ ಅಷ್ಟೇ ಸ್ಟಿಚ್ ಮಾಡಿಸ್ಕೊಂಡು ಬಂದೆ. ಬೇಕಾದ್ರೆ ಇದು ಮಾಡಿ ಸರ್ ಶೂಟಿಂಗ್ ಸ್ಟಾಪ್ ಮಾಡಿದ್ರೆ ಬೇಡ ಬೇಡ, ಯಾಕಂದರೆ ಇಲ್ಲಿ ಅಷ್ಟು ಜನ ಇದ್ದಾರೆ, ಎಲ್ಲ ಫೈಟಿಂಗ್ ಸೀಕ್ವೆನ್ಸು, ಇನ್ನು 2 ದಿವಸ ಮುಗಿಸ್ಬಿಡೋಣ ಸರ್. ಏನು ಇದಕ್ಕೊಂದು ಖರ್ಚಿಗೆ ಹಾಕೊಂಡ್ಬಿಡ್ತೀನಿ, ಏನೋ ರಕ್ತ ಬರೋ ಕಮಿಟ್ಮೆಂಟ್ ಅದು. ಹೌದು. ಏನಕ್ಕಂದರೆ ನಾವು ಪ್ರೊಡ್ಯೂಸರ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಇವಾಗ ಫೈಟ್ ಮಾಡ್ಬೇಕಾದ್ರೆ ಈ ಕೈ ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಅವ್ರನ್ನ ಹಿಡ್ಕೊಳ್ಳೋದಾಗಿರ್ಬೋದು, ಒಂದು ಪ್ರಾಪ್ಸ್ನ ಹಿಡ್ಕೊಳ್ಳೋದು, ಈ ಕೈ ತುಂಬ ಇಂಪಾರ್ಟೆಂಟ್. ಬಟ್ ನನಗೆ ಅವತ್ತು ಏನು ಅನಿಸ್ತಂದರೆ, ನನ್ನಿಂದ ಡೈರೆಕ್ಟರ್ಗೆ ಲಾಸ್ ಆಮೇಲೆ ಪ್ರೊಡ್ಯೂಸರ್ಗೆ ಲಾಸ್ ಆಗಬಾರ್ದು. ಯಾಕಂದರೆ ಒಂದು ಲೊಕೇಶನ್ನು ಅಷ್ಟು ಜನ, ಒಂದು 50-60 ಜನ ಇದ್ದರು, ಟೆಕ್ನಿಷಿಯನ್ಸ್ಗಳಿದ್ರು, ಆಲ್ಮೋಸ್ಟ್ ಒಂದು 150 ಜನ ಇದ್ದರು. ಈಗ ನನ್ನಿಂದ ಪ್ರೊಡಕ್ಷನ್ಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾನು ಹಂಗೆ ಆ ನೋವಲ್ಲೇ ಪೇನ್ ಕಿಲ್ಲರ್ ತೊಗೊಂಡು ಮಾಡಿದೆ. ಬಟ್ ಅದೇ ಇವತ್ತು ಆ ನೋವೆಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಮಜಾ ಕೊಡುತ್ತದು. ನಾವು ಪಟ್ಟಿದ ಶ್ರಮಕ್ಕೆ ಒಂದು ವ್ಯಾಲ್ಯೂ. ಇವಾಗ ಜನ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಮ ಕ್ಯಾರೆಕ್ಟರ್ ಇನ್ನೇನು ಬೇಕು ಸರ್ ಒಬ್ಬ ಆರ್ಟಿಸ್ಟ್ಗೆ. ಜೊತೆಗೆ ಮಾರ್ಚ್ 6ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾದ ಪ್ರಮೋಷನ್ ಜೊತೆಗೆ CCLಲ್ಲೂ ಸೆಲೆಬ್ರೇಟ್ ಮಾಡ್ಕೊಂಬಂದ್ರಿ. ಅಲ್ಲೇನಾದ್ರು ಈ ಸಿನಿಮಾದ ಟಾಕ್ ಬಂತಾ ಸುದೀಪ್ ಸರು ಒಂದಷ್ಟು? ಸುದೀಪ್ ಸರ್ಗೆ ಟೀಸರ್ ತೋರಿಸಿದೆ, ತುಂಬ ಖುಷಿಪಟ್ಟರು. ಸ್ಕ್ರೀನ್ ಪ್ರೆಸೆನ್ಸ್ ನಿಂದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರು. ನನಗೆ ಅವತ್ತೆಲ್ಲ ನಿದ್ರೆನೇ ಬಂದಿಲ್ಲ. ಆ್ಯಕ್ಚುಲಿ ಇದುವರೆಗೂ ಸುದೀಪ್ ಸರ್ ನಾನು ಯಾವ ಸಿನಿಮಾಗೂ ನಾನು ಹೋಗಿ ಪರ್ಸ್ನಲಾಗಿ ತೋರಿಸಿರ್ಲಿಲ್ಲ. ಬಟ್ ಅವತ್ತು ತೋರಿಸ್ದೆ, ಸಿಕ್ಕಿರಲಿಲ್ಲ ನನಗೆ. ಬಟ್ ತೋರಿಸ್ದೆ ಸರ್, ಈ ಥರ ಹಿಂಗೆ ಮಾಡಿದ್ದು ನಾನು ಮತ್ತು ಅಭಿಮನ್ಯು ಕಾಶಿನಾಥ್ ಅಂದಾಗ ನೋಡ್ಬಿಟ್ಟು ತುಂಬ ಎಕ್ಸೈಟ್ ಆದರು. ಫಸ್ಟ್ ಟೈಮ್ ನನಗೆ ಸುದೀಪ್ ಸರ್ ಹೇಳಿದ್ದು ಇಷ್ಟು ವರ್ಷದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಮಾಡ್ತಿದ್ಯಾ. ಆಮೇಲೆ ಸುಮಾರು ಜನ ಅಲ್ಲಿ ತಮಿಳ್ ಟೀಮ್ ಅವ್ರು ಇದ್ರಲ್ಲ, ಚೆನ್ನೈ ರೈನೋಸ್, ಅವ್ರಿಗೆ ನಮ್ಮ ಹುಡುಗ ಮಾಡೋನ್ನ ಹೆಂಗೆ ಕಾಣಿಸ್ತಾನೆ ನೋಡು ಅಂದ್ಬಿಟ್ಟು ತೋರಿಸೋರ್ಗಲ್ಲ ಅಂತೆಲ್ಲ ಹೇಳಿದ್ರೆ ಅಂಥ ಸ್ಟಾರಿಂದ ಮಾತು ಬಂದಾಗ ನಮಗೊಂದು ಖುಷಿ ಕೊಡುತ್ತಲ್ಲ ಸರ್. ಅಲ್ಲೊಂದು ಸಣ್ಣ ಲೇಯರ್ ಗ್ಯಾಪ್ ಇರ್ತದೆ. ಫಾರ್ ಎಕ್ಸಾಂಪಲ್ ಪ್ರತಾಪ್ ಚೆನ್ನಾಗಿ ಮಾಡಿದಾನೆ ಅನ್ನೋದಕ್ಕೂ ನಮ್ಮ ಹುಡುಗ ಚೆನ್ನಾಗಿ ಮಾಡಿದಾನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹೌದು, ಅದು ನನಗೆ ಅವತ್ತು ರಾತ್ರಿ ನಿದ್ರೆ ಬಂದಿಲ್ಲ. ನಾನು ಅವ್ರು ಹೇಳಿದ ಮಾತಲ್ಲೇ ಖುಷಿ ಪಟ್ಕೊಂಡು ಒಂಥರ ನನಗವತ್ತು ಒಂಥರ ಓಕೆ ಇವ್ರ ಬಾಯಲ್ಲಿ ಬಂತಲ್ಲ, ಖುಷಿ ಆಯ್ತು. ಅದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ ಅದು. ಇಲ್ಲ, ಸುದೀಪ್ ಅವರ ಮಾತು, ಶಿವಣ್ಣನ ಮಾತು, ದೊಡ್ಡ ದೊಡ್ಡ ಎಲ್ಲ ಸ್ಟಾರ್ಗಳ ಮಾತು ಪ್ರತಾಪ್ ನಾರಾಯಣ್ಗೆ ನಿದ್ದೆ ಮಾಡದಿರೋ ಥರನೇ ಒಂದು ಅಲರ್ಟ್ನೆಸ್ ಕೊಡಲಿ. ಹೌದು, ಕನ್ನಡದ ಬಹಳಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು. ಕನ್ನಡ ಭಾಷೆ ಮೀರಿ ಎಲ್ಲ ಭಾಷೆಗಳಿಗೂ ನೀವು ಹೋಗಬೇಕು. ನಿಮ್ಮ ಪ್ರತಿಭೆ ಪ್ರತಿಯೊಂದು ಅಭಿಮಾನಿಗೂ ರೀಚ್ ಆಗಬೇಕು ಅಂತ ತುಂಬ ಒಳ್ಳೆ ಮನಸ್ಸಾಗಿ ಕೇಳ್ಕೊತೀವಿ. ಮಾರ್ಚ್ 6ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೂರಿ ಲವ್ ಸಂಧ್ಯಾ ಬಗ್ಗೆ ಫೈನಲ್ ವರ್ಡ್. ಈ ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಒಂಥರ ರಾಮನ್ ಮುಖವಾಡ ಹಾಕ್ಕೊಂಡಿರೋ ರಾವಣನ ಥರ. ಇಲ್ಲಿ ಹುಳ ಬಿಟ್ರಿ. ಆ್ಯಕ್ಚುಲಿ ಹಂಗೇನೆ, ರಾಮನ್ ಮುಖವಾಡ ಹಾಕ್ಕೊಂಡಿರೋ ರಾವಣನ ಥರ. ಅಂದರೆ ಸರ್ ಏನಂದರೆ, ನನ್ನ ಪಾತ್ರ ಹೆಂಗಿದೆ ಅಂದರೆ, ಅಗೇನ್ ಪ್ರೀತಿ ಮತ್ತು ಈಗೋ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ. ಸೊ ಇಲ್ಲಿ ಈಗೋ ದೊಡ್ಡದ, ಪ್ರೀತಿ ದೊಡ್ಡದ ಅಂತ ಬಂದಾಗ ಎಂಡ್ ಆಫ್ ದ ಡೇ ಪ್ರೀತಿನೇ ಗೆಲ್ಲೋದು.
ಸೊ ನಾನು ಅದಕ್ಕೆ ಆಗಲೇ ನಿಮ್ಗೊಂದು ಹಿಂಟ್ ಕೊಟ್ಟೆ ನಾನು. ನನ್ನ ಲೈಫಲ್ಲಿ ಏನೇ ತುಂಬ ಪ್ರೀತಿಸಿರೋರು ನನ್ನಿಂದ ದೂರ ಆದರು ಅಂತ, ಸಿನಿಮಾಲೂ ಹಂಗೆ ಆಗತ್ತೆ ಸರ್. ಸೊ ಅದಕ್ಕೆ ಸಿನಿಮಾಲೂ ನಾನು ತೀರಾ ಅಟ್ಯಾಚ್ಮೆಂಟ್ ಆಗ್ದಿರ ಡಿಟ್ಯಾಚ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಎಲ್ರಿಗೂ ಒಂದು ಥಿಯೇಟ್ರಿಂದ ಆಚೆ ಬರ್ತಿರ್ಬೇಕಂದ್ರೆ ಒಂದು ಆ ಲಾಸ್ಟ್ 20 ಮಿನಿಟ್ಸ್ ಏನಿದೆ ಕ್ಲೈಮ್ಯಾಕ್ಸ್, ಇದು ನೋಡ್ಬಿಟ್ಟು ಬಂದಾಗ ಒಂದು ಒಳಗೆ ಒಂದು ಗೊಂದಲ ಇರುತ್ತೆ, ಅಯ್ಯೋ ಅಂತ ಅನಿಸುತ್ತೆ. ಅದು ಆ ಫ್ಯಾಕ್ಟ್ರ್ ಇದೆ. ಸೊ ಅದು ಇನ್ಫ್ಯಾಕ್ಟ್ ಉಪೇಂದ್ರ ಸರು ಒಂದು 10 ಸರಿ ಹೇಳಿದರು. ಮನೋಜ್ಞ ಅಭಿನಯ ಅಂತ ಅಪೂರ್ವ ಬಗ್ಗೆ, ಅಪೂರ್ವ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಅಭಿ ಬಗ್ಗೆ ಆಗಿರ್ಬೋದು. ಸೊ ಫಾರ್ ಶೋರ್ ಇದು ಏನೋ ಒಂದು ಮ್ಯಾಜಿಕ್ ಮಾಡತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನಾನು ನಾಳೆ ಮಾರ್ಚ್ 6ಗೋಸ್ಕರ ಕಾತುರವಾಗಿ ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಜೊತೆ ಸಿನಿಮಾ ನೋಡಿ ನಿಮ್ಮ ಒಂದು ರಿಯಾಕ್ಷನ್ ಹೆಂಗಿರತ್ತೆ, ನಮ್ಮ ಸಿನಿಮಾನ ನೋಡಿ ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಫಿಂಗರ್ ಕ್ರಾಸ್, ನೋಡೋಣ ದೇವ್ರು ಹೆಂಗೆ ಇದು ಮಾಡ್ತಾರಂತ. ಎಸ್ ಪ್ರತಾಪ್, ರಾಯರ ಆಶೀರ್ವಾದ ದೊಡ್ಡ ಮಟ್ಟಕ್ಕೆ ನಿಮ್ಮ ಜೊತೆಗಿರಲಿ. ನೀವು ನಂಬುವಂತಹ ದೇವರು, ನೀವು ನಂಬುವಂಥ ಶಕ್ತಿ. ಇದರ ನಂತರ ಪ್ರತಾಪ್ ನಾರಾಯಣ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆನ ಜನ ಅದನ್ನು ಸ್ವೀಕರಿಸಲಿ ಅಂತ ತುಂಬ ಒಳ್ಳೆ ಮನಸ್ಸು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿಯಾಗುತ್ತೆ ಪ್ರತಿ ಸರಿ ನಾನು ಕನ್ನಡ ಪಿಕ್ಚರ್ ಇಂಟರ್ವ್ಯೂ ಮಾಡಿದಾಗೆಲ್ಲ ನನಗೇನೋ ಒಂದು ಹೊಸದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ನೀವಾಗಿರ್ಬೋದು, ನಮ್ಮ ಪ್ರವೀಣ್ ಆಗಿರ್ಬೋದು, ಒಳ್ಳೆ ಸ್ನೇಹಿತರು ನೀವೆಲ್ಲ ನನಗೆ. ಅಂದರೆ ಇನ್ ಟರ್ಮ್ಸ್ ಆಫ್ ಒಬ್ಬ ಕಲಾವಿದನಿಗೆ ನೀವು ನೋಟಿಸ್ ಮಾಡಿ ಅದೊಂದು ಹೇಳ್ತೀರ ಗೊತ್ತಾ, ಅದೆಲ್ಲ ನಮಗೆ ತುಂಬಾ ಖುಷಿ ಕೊಡುತ್ತೆ. ಏನಂದರೆ ಕೆಲವೊಂದು ಅದು ಚಿಕ್ಕದು ಅನಿಸ್ಬೋದು, ಬಟ್ ಅದರಲ್ಲಿ ನೀವು ಅದನ್ನು ಗಮನಿಸಿ ನೀವು ಅದನ್ನು ಪಾಯಿಂಟ್ ಔಟ್ ಮಾಡಿದಾಗ ಅದೊಂದು ಖುಷಿ ಕೊಡತ್ತಲ್ವಾ. ಅಟ್ಲೀಸ್ಟ್ ಇವ್ರುಗಳು ಗಮನಿಸ್ತಾ ಇದ್ದಾರೆ. ಅದು ಅದು ನಮಗೆ ಗೊತ್ತಿರೋದು ನಾವು ಹೇಳ್ಕೊಳಕ್ಕಾಗಲ್ಲ, ನಿಮ್ಮ ಬಾಯಿಂದ ಬಂದಾಗ ಅದು ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಖುಷಿ. ಈಗೇನಾಗುತ್ತೆ, ಸೂರಿ ಲವ್ ಸಂಧ್ಯಾ ಬಗ್ಗೆ ಮಾತಾಡ್ತಾನೆ ಒಂದಷ್ಟು ನಾವು ಇಂಟರ್ ಕನೆಕ್ಟ್ ಆದಾಗ ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು, ತುಂಬ ಜನ ನಿಮಗೆ ಗೊತ್ತಾಗದಂಗೆ ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಅವರೆಲ್ಲರಿಗೂ ಒಂದು ರೀಕ್ಯಾಪ್ ಆಗಲಿ ಅನ್ನೋಂತಹ ಒಂದು ಸಣ್ಣ ಪ್ರಯತ್ನ ಇದ್ರ ಮೂಲಕ ನಾವು ಮಾಡ್ತಾ ಇರ್ತೀವಿ. ಇಲ್ಲ ತುಂಬ ಥ್ಯಾಂಕ್ಸ್ ಕನ್ನಡ ಪಿಕ್ಚರ್ಸ್ಗೆ, ತುಂಬ ಥ್ಯಾಂಕ್ಸ್. ಪ್ರತಿ ಸರಿ ನಾನು ಅದಕ್ಕೆ ಹೇಳಿದ್ದು, ಪ್ರತಿ ಸರಿ ನಾನು ಇಂಟರ್ವ್ಯೂ ಮಾಡಿದಾಗ ನಂದು ಒಂದಷ್ಟು ಫ್ಲ್ಯಾಶ್ ಬ್ಯಾಕ್ಗಳು ಹಿಂಗೆ ಹೋಗುತ್ತೆ. ಹೌದಲ್ಲ, ದಿನಗಳು ಹಿಂಗೆಲ್ಲ ಕಳೆದಿದ್ದೀನಿ, ಒಂದು ಮೆಮೊರಿ ಅಗೇನ್, ಇದು ಲೈಫ್ ಟೈಮ್ ಒಂದು ಮೆಮೊರಿಯಲ್ಲಿರುತ್ತೆ, ನನ್ನ ಫೋನಲ್ಲಿರುತ್ತೆ. ಆ ಇಂಟರ್ವ್ಯೂ ನೋಡಿದಾಗ ಒಂದು ಖುಷಿ ಆಗುತ್ತೆ. ಓಕೆ, ನಿಮಗೆ ಆ್ಯಕ್ಚುಲಿ ನೀವು ಚಾನೆಲ್ಗಳ ಮುಖಾಂತರನೇ ಇವಾಗ ನಾವು ನಮ್ಮ ಪಾರ್ಟ್ ಮಾಡಿ ಮುಗಿಸಿದ್ದೀವಿ ಸರ್. ಸಿನಿಮಾಗೆ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಏನು ಮಾಡಬೇಕು ನಾನು ಮಾಡಿ ಮುಗಿಸಿದ್ದೀನಿ. ನೆಕ್ಸ್ಟು ಪ್ರೇಕ್ಷಕ ಪ್ರಭುಗಳಿಗೆ ತಲುಪಿಸೋದು ನಿಮ್ಮ ಮೂಲಕ. ಸೊ ಅಗೇನ್ ನಿಮ್ಮಗಳಿಗೆಲ್ಲ ಬಿಗ್ ಥ್ಯಾಂಕ್ ಯು, ಎಲ್ಲ ಮೀಡಿಯಾ ಅವ್ರಿಗೆ, ಎಲ್ಲ ಪ್ರೆಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ಕಾರಣ ನೀವುಗಳೇ ಮೇಯ್ನು, ನೀವುಗಳೊಂಥರ ಪಿಲ್ಲರ್ ಇದ್ದಂಗೆ. ಸೊ ಮಾರ್ಚ್ 6 ನಮ್ಮ ಸಿನಿಮಾ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಬನ್ನಿ ಥಿಯೇಟ್ರಿಗೆ. ಫಸ್ಟ್ ಶೋ ನಿಮ್ಮ ಜೊತೆ ನಾನು ಸಿನಿಮಾ ಕಾತುರವಾಗಿ ನಿಮ್ಮ ಜೊತೆಲ್ಲ ಕುತ್ಕೊಂಡು ಸಿನಿಮಾ ನೋಡಬೇಕಂತ ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಮಾತು. ಆಮೇಲೆ ಸಿನಿಮಾ ಮುಗ್ದಾದ್ಮೇಲೆ ನಿಮ್ಮ ಒಂದು ರಿಯಾಕ್ಷನ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಮಾರ್ಚ್ 6 ನಮ್ಮ ಸಿನಿಮಾ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗ್ತಿದೆ, ಸಂತೋಷ್ ಮೇನ್ ಥಿಯೇಟ್ರು. ಸೊ ನಾನು ಇರ್ತೀನಿ, ನಮ್ಮ ಟೀಮು ಕಂಪ್ಲೀಟ್ ಟೀಮ್ ಆಫ್ ಸೂರಿ ಲವ್ ಸಂಧ್ಯಾ ಇರ್ತೀವಿ. ಸೊ ಬನ್ನಿ, ನಮಗೆಲ್ಲ ಆಶೀರ್ವಾದ ಮಾಡಿ, ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಪ್ರತಾಪ್ ನಾರಾಯಣ ಮಾತು. ಸಿನಿಮಾ ಮಾರ್ಚ್ 6ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.